ಹಾಯ್ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮೀನು ಸಾಂಬಾರ್ದೊಂದು ರೆಸಿಪಿ ಹಾಕಿದ್ದೀನಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೇಗೆ ಆಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ಹಾಕಿದ್ದೀನಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಚೆನ್ನಾಗಿ ಬಂತ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮೀನು ಸಾಂಬಾರಿಗೆ ಮುದ್ದೆ ಮಾಡಿದ್ದೆ ಮತ್ತು ಮೀನು ಫ್ರೈ. ಮೀನು 2 ಥರದ್ದು ಮೀನು ತಂದಿದ್ರು. ಅದರಲ್ಲಿ ಒಂದು ಥರದ್ದು ಬಂಗಡೆ ಮೀನು ಮತ್ತು ಇನ್ನೊಂದು ಇದು ಮರಂಟೆ ಅಂತ ಹೇಳ್ತಾರೆ ತುಳುಲಿ. ಮತ್ತು ಅದಕ್ಕೆ ಹಳ್ಳಿ ಕಡೆ ಸೈಡಲ್ಲಿ ಕೊರೆ ಮೀನು ಅಂತ ಹೇಳ್ತಾರೆ. ಆದರೆ ಇದು ಸಮುದ್ರದಲ್ಲಿ ಸಿಗೋದಿದು, ಹೊಳೆದೆಲ್ಲ ಅಲ್ಲ ಇದು ಮೀನು. ಸಮುದ್ರದ್ದು ಮರಂಟೆ ಮೀನು. ಅದೊಂದು ಮರಂಟೆ 1 kg ತೊಗೊಂಡಿದ್ದು. ಮತ್ತು ಬಂಗಡೆ ಮೀನು ಅದು 1 kg. ಅದೊಂದು 4 ಮೀನೇನೋ ಬಂದಿತ್ತು, 4-5 ಮೀನೇನೋ ಇತ್ತು ನೋಡಿ. ಇದೇ ಥರ ಇದೆ ಮೀನು. ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಮೀನು ಫ್ರೆಂಡ್ಸ್. ಇದು ಮರಂಟೆ ಅಂತ ಹೇಳ್ತಾರೆ ಈ ಮೀನಿಗೆ. ಕೊರೆ ಮೀನು ಅಂತ ಹೇಳ್ತಾರೆ, ಮಂಗಳೂರು ಕಡೆಯವರೆಗೂ ಗೊತ್ತಿರುತ್ತೆ ಇದು. ಇದನ್ನು ಹೀಗೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು. ಫ್ರೆಶ್ ಆಗಿತ್ತು ಮೀನು. ಇದರಲ್ಲಿ ನಾನು ಬಂಗಡೆ 5 ಮೀನೇನೋ ಬಂದಿತ್ತು. ಅದರಲ್ಲಿ 3 ಮೀನು ಫ್ರೈ ಮಾಡಿದ್ದೆ, 1 ಮರಂಟೆ ಮೀನು ಫ್ರೈ ಮಾಡಿದ್ದೆ. ಇದು ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಫ್ರೈಗೆ ಅದೇ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಕಾಳುಮೆಣಸು ಪುಡಿ ಮತ್ತು ನಿಂಬೆ ಹಣ್ಣಿನ ರಸ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು ಫ್ರೆಂಡ್ಸ್. ಭಾಳ ಟೇಸ್ಟ್ ಆಗುತ್ತೆ. ಆಮೇಲೆ ಉಪ್ಪು, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡು ಕಲಸಿದ್ದೆ. ಅದರಲ್ಲಿ ಎಕ್ಸ್ಟ್ರಾ ಉಳಿದಿತ್ತಲ್ಲ ಖಾರ, ಅದಕ್ಕೆ ನಾನೇನು ಕಾರ್ನ್ಫ್ಲೋರು ಹಿಟ್ಟು ಅದೆಲ್ಲ ಏನೂ ಹಾಕಿರಲಿಲ್ಲ. ಹಾಗಾಗಿ ಅದನ್ನು ಮೀನು ಸಾಂಬಾರು ಖಾರಕ್ಕೆ ಹಾಕ್ಕೊಂಡೆ. ಅದಕ್ಕೇನು ಬೇರೆ ಏನು ಹಾಕಿರಲಿಲ್ಲ, ಬೆಳ್ಳುಳ್ಳಿ ಅದೆಲ್ಲ ಹಾಕಿದ್ದಲ್ಲ ಹಾಗಾಗಿ. ಮತ್ತು ಇನ್ನೊಂದು, ನಾನು ಬಂಗಡೆ ಮೀನು ತಿನ್ನೋದಿಲ್ಲ, ಹಾಗಾಗಿ ಅದು ಮರಂಟೆ ಮೀನನ್ನೇ ಒಂದು ಫ್ರೈ ಮಾಡ್ಕೊಂಡಿದ್ದೆ. ಮರಂಟೆ ಮೀನು ಅದು ಯಾವ ಮೀನುಗಳನ್ನ ಫ್ರೈ ಮಾಡೋದಾದರೆ ಫಸ್ಟಿಗೆ ಮಾಡಬೇಕು ಅದಕ್ಕೆ ಮೀನುಗಳಿಗೆ. ಆವಾಗ ಒಳಗಡೆ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯುತ್ತೆ. ಮಧ್ಯಕ್ಕೆಲ್ಲ ಹಾಗೆ ಮಸಾಜ್ ಮಾಡಿಕೊಂಡು ಖಾರನೆಲ್ಲ ಹಾಕ್ಕೊಬೇಕು. ಹಚ್ಕೊಂಡು ಸೈಡಿಗೆ ತೆಗೆದಿಟ್ಕೊಂಡು ಮತ್ತಿನ್ನು ಮೀನು ಸಾಂಬಾರಿಗೆ ಖಾರ ಮಾಡ್ಕೊಳೋದು. ನಾನು ಇದೇ ಖಾರನ ಸ್ವಲ್ಪ ಅದಕ್ಕೆ ಹಾಕಿದೆ, ಉಳ್ದಿತ್ತ, ಹಾಗಾಗಿ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಡ್ರೆ ಆಯಿತು. ಖಾರಕ್ಕೆ ಏನೇನು ಬೇಕು ಅಂತಂದರೆ ನಾನು ಈ ಥರ ಹಾಕ್ತೀನಿ ಸಿಂಪಲ್ಲಾಗಿ, ನಾಟಿ ಸ್ಟೈಲಲ್ಲಿ ಮಾಡೋದಾದರೆ. 1 ಈರುಳ್ಳಿ ತೊಗೊಂಡಿದ್ದೆ, ಅದರಲ್ಲಿ 3/4 ಸಾಂಬಾರಿಗೆ, ಮತ್ತು 2 ಟೊಮೆಟೊ ತೊಗೊಂಡಿದ್ದೆ. ಟೊಮೆಟೊ ಒಂದು ಸಾಂಬಾರಿಗೆ ಖಾರಕ್ಕೆ, ಇನ್ನೊಂದು ಅರ್ಧ ಹಾಗೆ ಒಗ್ಗರಣೆ ಅಂದರೆ ಎಣ್ಣೆ ಹಾಕೇನು ಒಗ್ಗರಣೆ ಮಾಡಲ್ಲ ಹಾಗೆ. ಬೆಳ್ಳುಳ್ಳಿ ಒಂದು 4 ಬಿತ್ತ, 1 ಈರುಳ್ಳಿಲಿ 3/4 ಈರುಳ್ಳಿ, 1 ಈರುಳ್ಳಿಲಿ, ಮತ್ತು 1 ಟೊಮೆಟೊ ಇದು ಕಡಿಯೋಕ್ಕೆ, ಮತ್ತು ಇನ್ನೊಂದು ಅರ್ಧ ಈರುಳ್ಳಿ ಎಕ್ಸ್ಟ್ರಾ ಅದು ಖಾರಕ್ಕೆ ಹಾಕ್ಕೊಬೇಕು. ಖಾರಕ್ಕಂದರೆ ಒಗ್ಗರಣೆ ಮಾಡ್ಕೊಳಕ್ಕೆ. ಒಗ್ಗರಣೆ ಏನು ಮಾಡೋದಿಲ್ಲ, ಹಾಗೆ ಅದನ್ನು ಕಿವುಂಚಿ ಹಾಕ್ಕೊಳೋದು. ಎಣ್ಣೆ ಎಲ್ಲ ಇದಕ್ಕೇನು ಯೂಸ್ ಮಾಡೋದಿಲ್ಲ. ಮತ್ತು ಇದಕ್ಕೇನು ಮಾಡಿರ್ತೀನಿ, ಹುಣಸೆ ಹಣ್ಣನ್ನು ಫಸ್ಟಿಗ್ಲೇ ನೆನೆಸಿಟ್ಕೊಂಡಿರ್ತೀನಿ. ಅದನ್ನು ಚೆನ್ನಾಗಿ ಹಿಂಗೆ ಹಿಚ್ಕಿ ಗಿವುಂಚ್ಬಿಟ್ಟು ಅದ್ರದ್ದು ರಸ ತೆಗೆದು ಬರೀ ರಸನ ಮಾತ್ರ ಹಾಕ್ಕೊತೀನಿ. ನಿಂಬೆ ಹಣ್ಣಿದೆ, ನಿಂಬೆಹಣ್ಣು ಹಾಕ್ಕೊಳೋದಾದ್ರೆ ನಿಂಬೆಹಣ್ಣು ಹಾಕ್ಕೊಬೋದು. ಹಾಕ್ಕೊಂಡು ಮತ್ತು ಕಾಯಿ, ನಾನೊಂದು ಅರ್ಧ ಬೌಲಾಗಷ್ಟು ಕಾಯಿ ಹಾಕ್ಕೊಂಡಿದ್ದೆ. ಮತ್ತು ಮೆಂತೆ ಹಾಕ್ಕೊಬೇಕು. ಅದು ರಾ ಸ್ಮೆಲ್ ಬರುತ್ತಲ್ಲ, ಫಿಶ್ ರಾ ಸ್ಮೆಲ್ ಬರಬಾರ್ದು ಅಂದರೆ ಅರಿಶಿನ ಹುಡಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಮತ್ತು ಮೆಂತೆ ಹಾಕಬೇಕು. ಮೆಂತೆನ ಹಸಿ ಹಾಕಬಾರ್ದು, ಸ್ವಲ್ಪ ಹುರ್ಕೊಂಡು ಹಾಕ್ಕೊಬೇಕು. ನಾನು 1 kgಗೆ ಒಂದು 25 ಆಗಷ್ಟು ಮೆಂತೆ ಹಾಕ್ಕೊಂಡಿದ್ದೆ. ಅದನ್ನು ಚೆಂದ ಮಾಡಿ ಫ್ರೈ ಮಾಡಿಕೊಂಡು, ಅದು ಪಟ ಅಂತ ಸಿಡಿಯುತ್ತೆ, ಅಷ್ಟು ಫ್ರೈ ಮಾಡ್ಕೊಂಡು ಹಾಕ್ಕೊಬೇಕು. ಅದು ಫ್ರೈ ಆಗೋಷ್ಟೊತ್ತಿಗೆ ನಾನು ಮಿಕ್ಸಿ ಜಾರ್ಗೆ ಖಾರದ ಪುಡಿ ಹಾಕ್ಕೊತಿದ್ದೀನಿ. 3 ಸ್ಪೂನ್ ಖಾರದ ಪುಡಿ. ನಂದು ಖಾರದ ಪುಡಿ ಅಷ್ಟೇನು ಖಾರ ಇಲ್ಲ, ಹಾಗಾಗಿ 3 ಸ್ಪೂನ್ ಖಾರದ ಪುಡಿ, 1.5 ಸ್ಪೂನು ಧನಿಯಾ ಪುಡಿ,
ಮತ್ತು ಈ ಬೌಲಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಮತ್ತು ಅರಿಶಿನ ಪುಡಿ, ಮೆಂತೆ ಹುರಿದಿದ್ದಾದ ತಕ್ಷಣ ಮೆಂತೆ ಹುರಿದಿದ್ದನ್ನು ಹಾಕ್ಕೊಂಡಿದ್ದೀನಿ, ಮತ್ತು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಬೇಕು. ಕಡೆಯೋ ಕಲ್ಲಿದ್ದರೆ ಅದರಲ್ಲೂ ಕಡ್ಕೊಬೋದು, ಇನ್ನೂ ರುಚಿಯಾಗುತ್ತೆ. ಮೀನು ಸಾಂಬಾರಿಗೆ ಖಾರನ ತುಂಬ ನುಣ್ಣಗೆ ರುಬ್ಕೊಬೇಕು, ಆವಾಗ ಮೀನು ಸಾಂಬಾರು ತುಂಬ ಟೇಸ್ಟ್ ಆಗುತ್ತೆ. ಚೆನ್ನಾಗಿ ರುಬ್ಕೊಂಡಿಲ್ಲ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ. ಈ ಥರ ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ ಒಗ್ಗರಣೆ ಮಾಡ್ಕೊಳಕ್ಕಿಲ್ಲ ಅಂತ. ಒಗ್ಗರಣೆಗಲ್ಲ, ಸುಮ್ಮನೆ ಹಿಂಗೆ ಮಾಡಿಬಿಟ್ಟು ಹಾಕ್ಕೊಳೋದು. ಇವಾಗ ಹಸಿರು ಮೆಣಸು ಹಾಕ್ಕೊಬೋದು, ಇದ್ರ ಜೊತೆಗೆ ಟೊಮೆಟೊ ಈರುಳ್ಳಿನ ಸುಮ್ಮನೆ ಹಿಂಗೆ ಹಾಕ್ಕೊಂಡು ಅದ್ರ ಮೇಲೆ ಖಾರ ಹಾಕ್ಕೊಳೋದಷ್ಟೇ. ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಎಲ್ಲ ಮಾಡೋಕ್ಕಿಲ್ಲ. ಹಸಿರು ಮೆಣಸು ಹಾಕ್ಕೊಬೋದು, ಚೆನ್ನಾಗಾಗುತ್ತೆ. ನಮ್ಮಲ್ಲಿ ಹಸಿರು ಮೆಣಸು ಮೀನು ಸಾರಲ್ಲಿ ತಿನ್ನೋದಿಲ್ಲ, ಹಾಗಾಗಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡು ಇದಕ್ಕೆ ನೀರು ನಿಮಗೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಉಪ್ಪು ಹುಳಿ ಎಲ್ಲ ನೋಡಿಕೊಂಡು ಹಾಕ್ಕೊಂಡು ಒಲೆಗೆ ಇಟ್ಕೊಂಡು ಕುದಿ ಬರ್ಸೋದು. ಇದನ್ನು ಒಲೆಗೆ ಇಟ್ಬಿಟ್ಟು ಕುದಿ ಬರ್ಸೋದು. ನಾನು ಮಡಿಕೆಯಲ್ಲೇ ಮಾಡ್ತಾಯಿದ್ದೀನಿ. ನಾನು ಮೀನು ಸಾಂಬಾರು ಮಡಿಕೆಯಲ್ಲೇ ಮಾಡೋದು, ಮಣ್ಣಿನ ಮಡಿಕೆ ಬರುತ್ತಲ್ಲ ಅದರಲ್ಲಿ. ಮೀನು ಸಾಂಬಾರೆಲ್ಲ ಮಡಿಕೆಯಲ್ಲೇ ಮಾಡಬೇಕು, ಆವಾಗ ಭಾಳ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದನ್ನ ಹಾಗೆ ತಿರುಗಿಬಿಟ್ಟು ಎಲ್ಲ ಹೊಂದಿಸಿ ತಿರುಗಿಸ್ಕೊಂಡಾದ್ಮೇಲೆ ಮುಚ್ಚಿಟ್ಬಿಟ್ಟು ಕುದಿ ಬರಿಸ್ಬೇಕು. ಕುದಿ ಬಂದಮೇಲೆ ಮೀನು ಹಾಕಬೇಕು, ಆವಾಗ ಚೆನ್ನಾಗಾಗತ್ತೆ. ಈಗ ಕುದಿ ಬರ್ತಾಯಿದೆ, ಒಂದು ರೌಂಡ್ ತಿರುಗಿಸ್ಕೊಂಡ್ಬಿಟ್ಟು ಮೀನು ಹಾಕ್ಕೊಂಡ್ರೆ ಆಯಿತು. ಮೀನನ್ನು ಒಂದೊಂದೇ ಹಾಕ್ಕೊಬೇಕು, ಒಂದೇ ಸತಿ ಸುಟ್ಕೊಂಡ್ಬಿಡೋದಲ್ಲ, ಒಂದೊಂದೇ ಎಲ್ಲ ಕಡೆಗೂ ಇಟ್ಕೊಂಡು ಬರಬೇಕು. ಈ ಮೀನಂತೂ ಸ್ವಲ್ಪ ಸಾಫ್ಟ್ ಮೀನಿದು, ಹಾಗಾಗಿ ಒಂದೊಂದೇ ಮೀನು ಹಾಕ್ಕೊಂಡ್ಬಿಟ್ಟು ಮತ್ತು ಒಂದೇ ಸತಿನೂ ತಿರುಗಿಸ್ಬಾರ್ದು, ನಿಧಾನಕ್ಕೆ ತಿರುಗಿಸ್ಕೊಬೇಕು. ಮೀನು ಕಳ್ದು ಹೋಗಿಬಿಡುತ್ತೆ ಸಾಂಬಾರಲ್ಲಿ, ಮತ್ತು ಮುಳ್ಳು ಮೀನು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಹಾಗಾಗಿ ಒಂದೊಂದೇ ಸೈಡಿಗೆಲ್ಲ ಹಾಕ್ಕೊಳ್ಬೇಕು. ಇದಕ್ಕೆ ಈಗ ಮೀನು ಹಾಕೋಕ್ಕಿಂತ ಮುಂಚೆನೂ ಇನ್ನೊಂದು ಸತಿ ಉಪ್ಪು ಹುಳಿ ಎಲ್ಲ ನೋಡ್ಕೊಂಡು ಅವಾಗೂ ಹಾಕ್ಕೊಬೋದು. ಮತ್ತು ಇದರಲ್ಲಿ ಮೊಟ್ಟೆ ಇತ್ತು, ಹಾಗಾಗಿ ಅದನ್ನು ಮೊಟ್ಟೆನೂ ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು ಚೂರು ತಿರುಗಿಸ್ಕೊಬೇಕು. ಉಪ್ಪು ನನಗೊಂದು ಸ್ವಲ್ಪ ಉಪ್ಪು ಬೇಕಿತ್ತು, ಹಾಗಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಇವಾಗ ಅದನ್ನು ಇವಾಗ ಮೀನು ಹಾಕಿದ್ಮೇಲೆ ಅದನ್ನು ಸೌಂಡ್ ಹಾಕಿ ತಿರುಗಿಸ್ಬಾರ್ದು. ನಾವು ಅಷ್ಟು ಹಾಕಿ ತಿರುಗಿಸಲ್ಲ, ಹೀಗೆ ಪಾತ್ರೆನ ಹೀಗೆ ಶೇಕ್ ಮಾಡಿ ಮಿಕ್ಸ್ ಮಾಡ್ತೀವಿ. ನಿಮಗೆ ಅದಂಗೆ ಬರಲ್ಲ ಅಂತ ಹೇಳಿದ್ರೆ ಬರಲ್ಲ ಅಂದರೆ ಹಾಗೆ ಮಾಡಿಬಿಡಿ, ಮತ್ತು ಕೈಗೆಲ್ಲ ಹಾರಿಬಿಡುತ್ತೆ, ಸಾಂಬಾರು ಬಿಸಿ ಇರುತ್ತಲ್ಲ. ಹಾಗೆ ಸೌಂಡಲ್ಲಿ ನಿಧಾನಕ್ಕೆ ತಿರುಗಿಸ್ಕೊಂಡ್ರೆ ಮೀನು ಸಾಂಬಾರು ರೆಡಿಯಾಗಿರುತ್ತೆ. ನಾನವತ್ತು ಮೀನು ಸಾಂಬಾರು ಮಾಡಿದ್ದೆ, ಮತ್ತು ಮೀನು ಸಾಂಬಾರಿಗೆ ಮುದ್ದೆ ಮಾಡಿದ್ದೆ, ಮತ್ತು ಮೀನು ಫ್ರೈ. ಸ್ವಲ್ಪ ಇನ್ನು 2 ಮೀನು ಉಳಿದಿತ್ತು, ಬಂಗಡೆ ಮೀನು, ಅದರಲ್ಲಿ ಸಾಂಬಾರು ಮಾಡಿದ್ದೆ ಸ್ವಲ್ಪ, ಮತ್ತು ಬಾಯ್ಲ್ಡ್ ರೈಸ್ ಮಾಡಿದ್ದೆ. ಚೆನ್ನಾಗಾಗುತ್ತೆ ಮೀನು ಸಾಂಬಾರಿಗೆ, ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾಂಬಾರು ಚೆನ್ನಾಗಾಗುತ್ತೆ. ಮತ್ತು ಫ್ರೈ ಮಾಡಿದ್ದೆ, ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಮೀನು ಸಾಂಬಾರು, ಹಿಂಗೆ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ. ಮೀನು ಸಾರಿಗೂ ಮುದ್ದೆಗೂ ಭಾಳ ಟೇಸ್ಟಾಗಿತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ಮೀನು ಸಾರಿಗೆ ಮುದ್ದೆ ಚೆನ್ನಾಗಾಗುತ್ತೆ, ಬಾಯ್ಲ್ಡ್ ರೈಸು ಚೆನ್ನಾಗಾಗುತ್ತೆ, ಫ್ರೈನೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್. ಫ್ರೈನೂ ಟ್ರೈ ಮಾಡಿ, ಸಿಂಪಲ್ಲಾಗಿ ಹಾಗೆ ಮಾಡ್ಬೋದು. ಮತ್ತು ರವೆ ಮೇಲೆ ಹಾಕ್ಕೊಂಡು ಮಾಡ್ಕೊಬೋದು, ಚೆನ್ನಾಗಾಗುತ್ತೆ ರವೆ ಮೇಲೆ ಹಾಕಿ ತವಾ ಫ್ರೈ ಥರ. ಥ್ಯಾಂಕ್ ಯು ಫ್ರೆಂಡ್ಸ್.